ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಧ್ಯಾನ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 7. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣಶುಕದುಃಖೇಷು ತಥಾ ಮಾನಾಪಮಾನಯೋ. ಅರ್ಥ: ಯಾರು ಮನಸ್ಸನ್ನು ನಿಯಂತ್ರಿಸಿ ಪ್ರಶಾಂತವಾಗಿರುತ್ತಾರೋ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಅಂತಹ ವ್ಯಕ್ತಿಗಳಿಗೆ ಶೀತ ಮತ್ತು ಉಷ್ಣ, ಸುಖ ಮತ್ತು ದುಃಖ ಹಾಗೂ ಗೌರವ ಮತ್ತು ಅವಮಾನಗಳು ಸಮಾನವಾಗಿರುತ್ತವೆ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಠಾಶ್ಮಕಾಂಚನ. ಅರ್ಥ: ತನ್ನ ಜ್ಞಾನದಿಂದ ಮತ್ತು ಸಾಕ್ಷಾತ್ಕಾರದಿಂದಾಗಿ ಆತ್ಮತೃಪ್ತನಾದ ಯೋಗಿಯು ತನ್ನ ಆಧ್ಯಾತ್ಮಿಕ ಸ್ವಭಾವದಲ್ಲಿ ಸ್ಥಿತನಾಗಿದ್ದು ಮತ್ತು ಇಂದ್ರಿಯ ನಿಗ್ರಹಿಯಾಗಿದ್ದು ಹೊಲಸನ್ನು, ಕಲ್ಲನ್ನು ಮತ್ತು ಚಿನ್ನವನ್ನು ಸಮನಾಗಿ ಕಾಣುತ್ತಾನೆ. ಶ್ಲೋಕ 9. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಅರ್ಥ: ಸಮಬುದ್ಧಿಯುಳ್ಳ ಅಂತಹ ಯೋಗಿಯು ಒಬ್ಬ ಪ್ರಾಮಾಣಿಕ ಹಿತೈಷಿಯನ್ನು, ಮಿತ್ರನನ್ನು, ಶತ್ರುವನ್ನು, ತಟಸ್ಥ ವ್ಯಕ್ತಿಗಳನ್ನು, ಒಬ್ಬ ಮಧ್ಯಸ್ಥನನ್ನು, ಒಬ್ಬ ದ್ವೇಷಿಯನ್ನು, ಬಂಧುವನ್ನು, ಸಾಧುವನ್ನು ಮತ್ತು ಪಾಪಿಯನ್ನು ಏಕದೃಷ್ಟಿಯಿಂದ ಕಾಣುತ್ತಾನೆ. ಶ್ಲೋಕ 10. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತ ಏಕಾಕೀ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಅರ್ಥ: ಯೋಗಿಯಾದವನು ತನ್ನ ಮನಸ್ಸು ಮತ್ತು ದೇಹಗಳನ್ನು ಸಂಪೂರ್ಣ ಹತೋಟಿಯಲ್ಲಿರಿಸಿ ಏಕಾಂತ ಸ್ಥಳದಲ್ಲಿ ವಾಸಿಸಬೇಕು. ಯಾವುದೇ ಬಯಕೆಗಳಿಲ್ಲದೆ, ಒಡೆತನದ ಭಾವವಿಲ್ಲದೆ ತನ್ನ ಮನಸ್ಸನ್ನು ಸತತವಾಗಿ ಅಂತರ್ಮುಖವಾಗಿರಿಸಿಕೊಂಡು ಅದನ್ನು ಆತ್ಮನಲ್ಲಿ ನೆಟ್ಟಿಕೊಂಡಿರಬೇಕು. ಶ್ಲೋಕ 11, 12. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾದ್ಯೋಗಮಾತ್ಮವಿಶುದ್ಧಯೇ. ಅರ್ಥ: ಒಬ್ಬ ಯೋಗಿಯು ಶುದ್ಧವಾದ ಪರಿಸರದಲ್ಲಿ ಅತಿ ಮೇಲಕ್ಕೂ ಅಲ್ಲದೆ ಅತಿ ಕೆಳಕ್ಕೂ ಅಲ್ಲದೆ ಲಾವಂಚ, ಕೃಷ್ಣಾಜೀನ ಮತ್ತು ವಸ್ತ್ರದಿಂದ ಆವೃತವಾದ ಪೀಠವನ್ನು ಸಿದ್ಧಪಡಿಸಬೇಕು. ಆ ಪೀಠದ ಮೇಲೆ ಕುಳಿತು ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ಮನಸ್ಸಿನ ಮತ್ತು ಇಂದ್ರಿಯಗಳ ಎಲ್ಲ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ತನ್ನ ಪರಿಶುದ್ಧತೆಗಾಗಿ ಅವನು ಯೋಗವನ್ನು ಆಚರಿಸಬೇಕು. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಧ್ಯಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.